ಇನ್ನು ದೆಹಲಿ ಬಾಂಬ್ ಬ್ಲಾಸ್ಟಲ್ಲಿ ಕೇವಲ ಒಂದು ಕಾರ್ ಅಲ್ಲ, ಈಗ 2 ಕಾರ್ ಕೂಡ ಇನ್ವಾಲ್ವ್ ಆಗಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭದ್ರತಾ ಪಡೆಗಳು ಆ ಎಕ್ಸ್ಟ್ರಾ ಕಾರ್ ಏನಿತ್ತು ಅಂದರೆ ಕೆಂಪು ಬಣ್ಣದ ಕಾರ್ ಏನಿತ್ತು ಅದನ್ನು ಕೂಡ ಚೇಸ್ ಮಾಡಿ ಅದನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿವೆ. ಫರೀದಾಬಾದ್ನಲ್ಲಿ ರೆಡ್ ಕಲರ್ನ ಈಕೋ ಸ್ಪೋರ್ಟ್ಸ್ ಕಾರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಕೆಂಪು ಬಣ್ಣದ ಈಕೋ ಸ್ಪೋರ್ಟ್ಸ್ ಕಾರಿಗೆ ಕಾಕಿ ಈಗ ಸಾಕಷ್ಟು ಕಸರತ್ತನ್ನು ಮಾಡಿ ವಶಕ್ಕೆ ಪಡೆದಿದೆ. ಈ ಒಂದು ಕಾರ್ನ ಪತ್ತೆ ಮಾಡೋದಕ್ಕೆ ಅಂತ 5 ಪ್ರತ್ಯೇಕ ತಂಡವನ್ನು ರಚಿಸಲಾಗಿತ್ತು. ಈಗ ಅಂತಿಮವಾಗಿ DL10 CK0458 ನಂಬರ್ನ ಫೋರ್ಡ್ ಕಾರನ್ನು ಫರೀದಾಬಾದ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಖಂಡಾವಾಲಿ ಗ್ರಾಮದ ಬಳಿ ನಿಲ್ಲಿಸಲಾಗಿದ್ದಂಥ ಕಾರ್ ಇದು. ಸ್ಫೋಟಗೊಂಡ ಕಾರ್ನ ಜೊತೆಗೆ ಈ ಕಾರು ಕೂಡ ಇತ್ತು. ಹೀಗಾಗಿ ಸಾಕಷ್ಟು ಅನುಮಾನ ಬಂದಿತ್ತು. ಯಾವಾಗ ಸ್ಥಳದಿಂದ ಅಂದರೆ ದೆಹಲಿಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು ಅಲ್ಲಿ ಆ ಘಟನಾ ಸ್ಥಳದಿಂದ ಈ ಕಾರ್ ನೇರವಾಗಿ ನಾಪತ್ತೆಯಾಗೋಗ್ಬಿಟ್ಟಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತುಂಬ ಜೋರಾಗಿ ತನಿಖೆಯನ್ನು ಮಾಡಿದರು. ಈ ತನಿಖೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಈ ಕಾರನ್ನು ಪತ್ತೆ ಹಚ್ಚಲೇಬೇಕು ಅಂತ 5 ತಂಡಗಳನ್ನು ರಚಿಸಲಾಗಿತ್ತು. ಅಂತಿಮವಾಗಿ ಫರೀದಾಬಾದ್ನ ಖಂಡಾವಾಲಿ ಗ್ರಾಮದಿಂದ ಈ ಒಂದು ಕಾರನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನ ಹಳ್ಳಿಯೊಂದರಲ್ಲಿ ಈಕೋ ಸ್ಪೋರ್ಟ್ಸ್ ಕಾರ್ ಪತ್ತೆಯಾಗಿದೆ. ಪೊಲೀಸರು ಇನ್ನೂ ಕಾರನ್ನು ಶೋಧ ಮಾಡಿಲ್ಲ ಸಂಪೂರ್ಣವಾಗಿ. ಸ್ಥಳಕ್ಕೆ FSL ಮತ್ತು ತನಿಖಾ ಸಂಸ್ಥೆಗಳನ್ನು ಕರೆಯಲಾಗ್ತಾ ಇದೆ. ಯಾಕೆಂದರೆ ಒಂದು ವೇಳೆ ಕಾರ್ ಒಳಗಡೆ ಏನಾದರೂ ಸ್ಫೋಟಕಗಳಿದ್ದರೆ ಸಹಜವಾಗಿ ಅದು ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಈಗ FSL ತಂಡ ಮತ್ತು ಬಾಂಬ್ ನಿಗ್ರಹ ದಳ ಸ್ಥಳಕ್ಕೆ ಬಂದ ನಂತರ ಆನಂತರ ಶೋಧ ಕಾರ್ಯಾಚರಣೆ ಮಾಡಾದ ಬಳಿಕ ಅಂತಿಮವಾಗಿ ಕಾರನ್ನು ವಶಕ್ಕೆ ಪಡೆಯಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ.